ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಫಸ್ಟ್ PUC ಹಾಗೆ ಸೆಕೆಂಡ್ PUC ಫೈನಲ್ ಎಕ್ಸಾಮ್ನ ಫೈನಲ್ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ನಂತರ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಎಕ್ಸಾಮ್ ಫೆಬ್ರವರಿ 19ಗೆ ಇದೆ. ನಂತರ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಎಕ್ಸಾಮ್ ಯಾವಾಗಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಮಾರ್ಚ್ 7ನೇ ತಾರೀಕಿಗಿದೆ. ನಂತರ ಈ ಪರ್ಟಿಕ್ಯುಲರ್ ವಿಡಿಯೋವನ್ನ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ತುಂಬಾ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಪ್ರಿಪೇರ್ ಆದ್ರೂ ಕೂಡ ಅವರು ಮಾರ್ಕ್ಸ್ ಕಳೆದುಕೊಳ್ಳೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆ ಈ ಪಾರ್ಟ್ ಅಲ್ಲಿ. ನಂತರ ಎಕ್ಸಾಮ್ ಆಗುತ್ತೆ ಅಲ್ವಾ, ಈಗ ಮಿಡ್ ಟರ್ಮ್ ಎಕ್ಸಾಮ್ ಆಯ್ತು. ಮಿಡ್ ಟರ್ಮ್ ಎಕ್ಸಾಮ್ ಆದ್ಮೇಲೆ ಈಗ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತೀವಿ ನಾವು. ಈ ಕ್ವಶನ್ಗೆ ಈ ಆನ್ಸರ್ ಹೇಗೆ ಬಂತು ಅದನ್ನ ಡಿಸ್ಕಸ್ ಮಾಡಿರ್ತೀವಿ. ಹಾಗೆ ಪ್ರಿಪರೇಟರಿ ಎಕ್ಸಾಮ್ ಆಯ್ತು, ಆವಾಗಲೂ ಕೂಡ ಎಕ್ಸಾಮ್ ಆದ್ಮೇಲೆ ಕ್ವಶನ್ ಪೇಪರ್ ಅನ್ನು ತೆಗೆದುಕೊಂಡು ಬಂದು ಸರಿ ಒಂದು ಕ್ವಶನ್ಗೆ ಆನ್ಸರ್ ಏನು ಅದನ್ನ ಕೇಳಿರ್ತಾರೆ. ಅದನ್ನ ಎಕ್ಸ್ಪ್ಲೈನ್ ಮಾಡಿದ ನಂತರ ಸರಿ ಕಾನ್ಸೆಪ್ಟ್ ನನಗೆ ಗೊತ್ತಿದೆ, ಆ ಕಾನ್ಸೆಪ್ಟ್ ನನಗೆ ಅರ್ಥ ಕೂಡ ಆಗಿದೆ, ಬಟ್ ಎಕ್ಸಾಮ್ ಅಲ್ಲಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದೇ ಚೆನ್ನಾಗಿ ಓದಿದ್ರು ಕೂಡ ಮಾರ್ಕ್ಸ್ ಅನ್ನ ಕಳೆದುಕೊಳ್ತಾರೆ. ನಂತರ ಕೆಲವು ವಿದ್ಯಾರ್ಥಿಗಳಂತೂ ಕ್ವಶನ್ ಕರೆಕ್ಟ್ ಆಗಿ ಓದಿಲ್ಲ, ಅದಕ್ಕೋಸ್ಕರ ಮಾರ್ಕ್ಸ್ ಕಳೆದುಕೊಂಡಿರ್ತಾರೆ. ಈಗ ಎಕ್ಸಾಂಪಲ್ಗೆ ಹೇಳೋದಾದ್ರೆ, ಈಗ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅದಕ್ಕೆ ರಿಲೇಟೆಡ್ ಕ್ವಶನ್ ಕೇಳಿರ್ತಾರೆ. ಐಡೆಂಟಿಫೈ ದ ಪ್ರಾಪರ್ಟಿ ಆಫ್ ಚಾರ್ಜ್. ಫಸ್ಟ್ ಆಪ್ಷನ್ ಇರುತ್ತೆ ಚಾರ್ಜಸ್ ಆರ್ ಕ್ವಾಂಟೈಸ್ಡ್ ಅಂತ, ಕರೆಕ್ಟ್ ಆಗಿ ಆನ್ಸರ್ ಇದೆ ಅಂತ ಬರೆದು ಬಿಡ್ತಾರೆ ಆನ್ಸರ್ನ. ಬಟ್ ಸೆಕೆಂಡ್ ಆಪ್ಷನ್ ಲೈಕ್ ಚಾರ್ಜಸ್ ರಿಪೆಲ್ ಅಂತ ಇರುತ್ತೆ. ಥರ್ಡ್ ಆಪ್ಷನ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಅಂತ ಇರುತ್ತೆ. ಫೋರ್ತ್ ಆಪ್ಷನ್ ಆಲ್ ದ ಅಬೌವ್ ಅಂತ ಇರುತ್ತೆ. ಈಗ ಕರೆಕ್ಟ್ ಆನ್ಸರ್ ಆಲ್ ದ ಅಬೌವ್ ಅಂತ ಬರಿಬೇಕು, ಬಟ್ ಕ್ವಶನ್ ಕರೆಕ್ಟ್ ಆಗಿ ಓದಿಲ್ಲ, ಅದಕ್ಕೋಸ್ಕರ ಮಾರ್ಕ್ಸ್ ಕಟ್ ಆಯ್ತು. ಆ ರೀತಿ ಪ್ರಾಬ್ಲಮ್ ಅನ್ನು ನೀವು ಮಾಡ್ಕೋಬೇಡಿ. ಈ ಕ್ವಶನ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಓದಿ, ಕೊಟ್ಟಿರುವಂತಹ ಆಪ್ಷನ್ಗಳನ್ನು ಕೂಡ ಕರೆಕ್ಟ್ ಆಗಿ ಓದಿ, ಅದರ ನಂತರ ಏನ್ ಮಾಡ್ತೀರಾ ಆನ್ಸರ್ನ ಫೈಂಡ್ ಔಟ್ ಮಾಡಿ ಬರೀತೀರಾ. ಸರಿನಾ? ಸರಿ, ಹಾಗಿದ್ರೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ರಿಲೇಟೆಡ್ ವಿದ್ಯಾರ್ಥಿಗಳು ಮತ್ತೊಂದು ಕ್ವಶನ್ ಕೂಡ ಕೇಳ್ತಾ ಇದ್ರು. ಸರಿ, ಈ ವರ್ಷ ಹಾರ್ಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದಕ್ಕೆ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು? ಮೊದಲೇ ಡಿಫಿಕಲ್ಟ್ ಅನ್ಸ್ತಾ ಇತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಈಗ ಹಾರ್ಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಮತ್ತು ಡಿಫಿಕಲ್ಟ್ ಮಾಡಿಬಿಟ್ಟಿದ್ದಾರೆ. 15 ಔಟ್ ಆಫ್ 15 ಮಾರ್ಕ್ಸ್ ಬೇಕಿತ್ತು ನನಗೆ, ಅದಕ್ಕೆ ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡೋದು ಈ ರೀತಿ ಕೇಳ್ತಾ ಇದ್ರು. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ 15 ಔಟ್ ಆಫ್ 15 ಸ್ಕೋರ್ ಮಾಡಲಿ ಅಂತ ನನ್ನ ವಿಶ್. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಪೂರ್ತಿಯಾಗಿ ಕೇಳಿ ನಿಮಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಸರಿ, ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿದೆ ಅದರಲ್ಲಿ ವಿದ್ಯಾರ್ಥಿಗಳು ಫೇಸ್ ಮಾಡುವಂತಹ ಪ್ರಾಬ್ಲಮ್ಸ್ ಹಾಗೆ ಅದಕ್ಕೆ ಸೊಲ್ಯೂಷನ್ಸ್ ಅದನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲಾಗಿ ಈಗ ಹೇಳಿದ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದಲ್ಲ ಅಂತ, ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದಿ ಆಪ್ಷನ್ಸ್ ಅನ್ನು ಕೂಡ ಕರೆಕ್ಟ್ ಆಗಿ ಓದಿದ್ರೆ ಈ ಈಸಿ ಕ್ವಶನ್ಸ್ ಏನಿರುತ್ತೆ, ಈ 15 ಕ್ವಶನ್ಸ್ ಏನಿರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಅದರಲ್ಲಿ ಈ 7 to 8 ಕ್ವಶನ್ಸ್ ಈಸಿ ಇರುತ್ತೆ. ಸೊ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದಿದ್ರೆ ಈ 7 to 8 ಮಾರ್ಕ್ಸ್ ಅಂತೂ ನಿಮಗೆ ಬಂದೇ ಬರುತ್ತೆ. ಈಗ ಯಾವ ರೀತಿ ಕ್ವಶನ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಈಸಿ ಕ್ವಶನ್ಸ್ ಪಾರ್ಟ್ ಅಲ್ಲಿ ಈಗ ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಫಿಸಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಂತೆ ಈಸಿ ಮಲ್ಟಿಪಲ್ ಕ್ವಶನ್ಸ್ ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಿಮಗೆ ಫಾರ್ಮುಲಾ ಇರುತ್ತೆ, ನಂತರ ಹಲವಾರು ಡೆಫಿನೇಷನ್ಸ್ ಇರುತ್ತೆ, ನಂತರ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ ಹೇಳಿದ್ರೆ, ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಈ ರೀತಿ ಪ್ರಾಪರ್ಟೀಸ್ ಇರುತ್ತೆ. ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಮತ್ತು ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಕೊಟ್ಟೆ ಅಲ್ಲ, ಅದೇ ಡೈರೆಕ್ಟ್ ಕ್ವಶನ್ ಇರುತ್ತೆ. ನಿಮಗೆ ಆ ಕಾನ್ಸೆಪ್ಟ್ ಗೊತ್ತಿತ್ತು ಅಂತ ಹೇಳಿದ್ರೆ ಈಸಿಯಾಗಿ ಆನ್ಸರ್ನ ಬರೆದ್ಬಿಡ್ಬೋದು. ಅಂದ್ರೆ ಅದೊಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾವನ್ನ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಐಡೆಂಟಿಫೈ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಫ್ ಎನಿ ಕ್ವಾಂಟಿಟಿ ಅದನ್ನ ಕೊಟ್ಟಿರ್ತಾರೆ. ನಂತರ 4 ಆಪ್ಷನ್ ಕೊಟ್ಟಿದ್ದಾರೆ. ಕರೆಕ್ಟ್ ಆದ ಆನ್ಸರ್ ನೀವು ಫೈಂಡ್ ಔಟ್ ಮಾಡಬೇಕು. ಆಗಲ್ವಾ? ಆಗತ್ತೆ. ಚೆನ್ನಾಗಿ ಓದಿದಿರಾ, ಆ ಫಾರ್ಮುಲಾ ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಆನ್ಸರ್ನ ಮಾಡ್ಬೋದು. ಸೊ ಈ ರೀತಿ ಡೈರೆಕ್ಟ್ ಕ್ವಶನ್ ಇರುತ್ತೆ, ಯಾವುದು ಈಸಿ ಪಾರ್ಟ್ ಇರುತ್ತೆ ಅದರೊಳಗಡೆ. ಸರಿನಾ? ಎಲ್ಲ ಕ್ವಶನ್ ಕೂಡ ಡಿಫಿಕಲ್ಟ್ ಇರಲ್ಲ, ಈಸಿ ಕೂಡ ಇರುತ್ತೆ. 7 to 8 ಈಸಿ ಕ್ವಶನ್ಸ್ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಇರುತ್ತೆ. ಹಾಗಿದ್ರೆ ಎಲ್ಲ ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಂಡಿದ್ರೆ, ಎಲ್ಲ ಫಾರ್ಮುಲಾಗಳನ್ನ ನೆನಪಿನಲ್ಲಿ ಇಟ್ಕೊಂಡಿದ್ರೆ, ಫಾರ್ಮುಲಾ ಜಸ್ಟ್ ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕಾಗಲ್ಲ, ಅದರಲ್ಲಿರುವಂತಹ ಡಿಫರೆಂಟ್ ಟರ್ಮ್ಸ್, ಬೇರೆ ಬೇರೆ ಟರ್ಮ್ಸ್ ಯಾವುದು ಅವುಗಳು ಕೂಡ ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ಈಗ VD ಡ್ರಿಫ್ಟ್ ವೆಲಾಸಿಟಿ ಅದು ನಿಮ್ಗೆ ಗೊತ್ತಿರಬೇಕು. I ಅಂದ್ರೆ ಕರೆಂಟ್ ಅನ್ನು ರಿಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಅದು ಗೊತ್ತಿರಬೇಕು. ನಂತರ C1 C2 ಏನು ಕ್ಯಾಪಾಸಿಟರ್ಸ್, ಸೊ ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಈ ರೀತಿ ಒಂದು ಫಾರ್ಮುಲಾ ಇದೆ ಅಂತಲ್ಲ, ಆದ್ರೆ ಅದರಲ್ಲಿರುವಂತಹ ಟರ್ಮ್ಸ್ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಇದು ನಿಮಗೆ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ರೈಟ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಫ್ ಅಂತ ಯಾವುದೊಂದು ಫಿಸಿಕಲ್ ಕ್ವಾಂಟಿಟಿ ಕೊಟ್ಟಿರ್ತಾರೆ. ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನ ಬರೆದ ನಂತರ ಅಲ್ಲಿರುವಂತಹ ಟರ್ಮ್ಸ್ ಅನ್ನು ಕೂಡ ನೀವು ಬರೀಬೇಕು. ಸೊ ಅದು ನೆನಪಿನಲ್ಲಿ ಇಟ್ಕೊಂಡ್ರೆ 2 ಮಾರ್ಕ್ಸ್ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈಗ ನೀವು ಸ್ಟಡಿ ಮಾಡ್ತಿರುವಂತಹ ಕಾನ್ಸೆಪ್ಟ್ಗಳು, ಫಾರ್ಮುಲಾ, ಅದರಲ್ಲಿರುವಂತಹ ಟರ್ಮ್ಸ್, ನಂತರ ಡೆಫಿನೇಷನ್ಸ್, ಇವುಗಳನ್ನ ಕರೆಕ್ಟ್ ಆಗಿ ನೆನಪಿನಲ್ಲಿ ಇಟ್ಕೊಂಡ್ರೆ ಈ 7 to 8 ಮಾರ್ಕ್ಸ್ ಅಂತೂ ಈ 15 ಅಲ್ಲಿ ನೀವು ಸ್ಕೋರ್ ಮಾಡೇ ಮಾಡ್ತೀರಾ.
ಅದರ ನೆಕ್ಸ್ಟ್ ಎವರೇಜ್ ಕ್ವಶನ್ಸ್ ಅಥವಾ ಮಾಡ್ರೇಟ್ ಕ್ವಶನ್ಸ್, ಅದೊಂದು 4 to 5 ಬರುತ್ತೆ. ಮಾಡ್ರೇಟ್ ಕ್ವಶನ್ ಅಂತ ಹೇಳಿದ್ರೆ ಅದನ್ನು ತುಂಬಾ ಡಿಫಿಕಲ್ಟ್ ಅಂತಿರಲ್ಲ, ಅದರಲ್ಲೂ ಕೂಡ ಈಸಿಯಾಗಿ ಸ್ಕೋರ್ ಮಾಡಬಹುದು. ಈಗ ಚಿಕ್ಕ ಎಕ್ಸಾಂಪಲ್ನೊಂದಿಗೆ ಹೇಳೋದಾದ್ರೆ, ಈ ಈಸಿ ಕ್ವಶನ್ ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡ್ ಏನೋ ಒಂದು ಫೋಟೋ ಇದೆ, ಆ ಫೋಟೋನ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ ನಿಮ್ಗೆ, ಐಡೆಂಟಿಫೈ ದಿಸ್ ಪರ್ಸನ್ ಅಂತ. ಸೊ ನೀವು ಈಸಿಯಾಗಿ ಅವರನ್ನ ಗುರುತು ಹಿಡಿತೀರಾ. ಸೊ ಅದು ಈಸಿ ಕ್ವಶನ್ಸ್ ಅಲ್ಲಿ ಬರುತ್ತೆ ಅಂತ ಅಂದ್ಕೊಳ್ಳೋದಾದ್ರೆ, ಎವರೇಜ್ ಕ್ವಶನ್ಸ್ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡಿನ ಫೋಟೋ ಡೈರೆಕ್ಟ್ ಆಗಿ ಹೀಗೆ ಕೊಟ್ಟಿರಲ್ಲ, ಉಲ್ಟಾ ಕೊಟ್ಟಿರ್ತಾರೆ, ಐಡೆಂಟಿಫೈ ದಿಸ್ ಪರ್ಸನ್ ಅಂತ. ಅವರ ತಲೆ ಕೆಳಗಡೆ ಆಗಿದೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ಸ್ವಲ್ಪ ಯೋಚನೆ ಮಾಡಬೇಕು, ಆವಾಗ ಗೊತ್ತಾಗುತ್ತೆ. ಅದೇ ರೀತಿ ಈ ಎವರೇಜ್ ಕ್ವಶನ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ವಶನ್ ಡೈರೆಕ್ಟ್ ಆಗಿ ಕೊಟ್ಟಿರಲ್ಲ, ನೀವು ಓದಿದಂತಹ ಕಾನ್ಸೆಪ್ಟ್ಗಳೇ ಅದನ್ನ ಸ್ವಲ್ಪ ಬೇರೆ ವರ್ಡ್ಸ್ ಅಲ್ಲಿ ಕೊಟ್ಟಿರಬಹುದು. ಅದನ್ನು ಕೂಡ ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನೀವು ಆನ್ಸರ್ ಮಾಡ್ತೀರಾ. ಸರಿನಾ? ಅಷ್ಟೇ. ಈ ಎವರೇಜ್ ಕ್ವಶನ್ಸ್ ಕೂಡ ನೀವು ಆನ್ಸರ್ ಮಾಡಬಹುದು. ನಿಮಗೆ ಗೊತ್ತಿರುವಂತಹ ಕಾನ್ಸೆಪ್ಟ್ ಅನ್ನ ಸ್ವಲ್ಪ ಬೇರೆ ರೀತಿಯಲ್ಲಿ ಕೇಳಿರ್ತಾರೆ. ನೀವೀಗ ಟ್ವಿಸ್ಟೆಡ್ ಕ್ವಶನ್ ಅಂತ ಹೇಳ್ತೀರಾ, ಸೊ ಆ ರೀತಿ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಟ್ಟಿರ್ತಾರೆ, ಅದಕ್ಕೂ ಕೂಡ ಆನ್ಸರ್ ಮಾಡಬಹುದು. ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೆ. ಅದ್ರ ನಂತರ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗ್ತಿರುವಂತಹ ಪಾರ್ಟ್ ಯಾವುದು? ಹಾಟ್ಸ್. ಯಾವ್ಯಾವ ವಿದ್ಯಾರ್ಥಿಗಳಿಗೆ ಈ ಹಾಟ್ಸ್ ಪಾರ್ಟ್ ಇಂದ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಈ ಪಾರ್ಟ್ ಇಂದ ಭಯ ಇದೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಈಗ ಭಯ ಹೋಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಈಗ ಹಾಟ್ಸ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಅದನ್ನ ಓದಿದ ತಕ್ಷಣ ಸ್ವಲ್ಪ ಟೆನ್ಷನ್ ಶುರು ಆಗುತ್ತೆ, ಮಂಡೆ ಬಿಸಿ ಆಗಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಹೇಳಿದ್ರೆ, ಈಗ ಯಾವುದೊಂದು ಕ್ವಶನ್ ಇದೆ ಅದು ನೋಡಿದ ಕೂಡ ಅರ್ಥ ಆಗಲ್ಲ, ನೀವು ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಥಿಂಕ್ ಮಾಡಬೇಕು. ಆದ್ರೆ ಕ್ವಶನ್ಸ್ ಏನಿರುತ್ತೆ ಅದನ್ನ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್ಸ್ ಅಂತ ಹೇಳ್ತಾರೆ. ಸರಿನಾ? ಈಗ ನಾನು ಎಕ್ಸಾಂಪಲ್ ಕೊಟ್ಟೆ, ಯಾವ್ದು ಹೇಳಿ, ನಿಮ್ಮ ಫ್ರೆಂಡ್ ಫೋಟೋ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ, ಅದ್ರ ಅದು ಈಸಿ ಕ್ವಶನ್ಸ್, ಎವರೇಜ್ ಕ್ವಶನ್ಸ್ ಹೇಳಿದ್ರೆ ಉಲ್ಟಾ ಕೊಟ್ಟಿದ್ದಾರೆ ಅಂತ. ಈಗ ಅದೇ ಪಿಕ್ಚರ್ ಅನ್ನ ಒಂದು 9 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದಾರೆ, ಅದನ್ನೆಲ್ಲ ಜೋಡಿಸಿ ನೀವು ಯಾರು ಅಂತ ಫೈಂಡ್ ಔಟ್ ಮಾಡಬೇಕು. ಈ ರೀತಿ ಕ್ವಶನ್ಸ್ ನಾವೇನು ಹೇಳ್ಬೋದು, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್ಸ್ ಅಂತ ಹೇಳ್ಬೋದು. ಈಗ ಅದನ್ನು ಜೋಡಿಸಿ ಐಡೆಂಟಿಫೈ ಮಾಡೋದು ಗೊತ್ತಾದ್ರೆ ನಿಮಗೆ ಆನ್ಸರ್ ಫೈಂಡ್ ಔಟ್ ಮಾಡೋದಕ್ಕೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಏನಿರುತ್ತೆ ಅದು ಹಾಟ್ಸ್ ಅಲ್ಲಿ ಇರುತ್ತೆ, ಅದಕ್ಕೂ ಕೂಡ ನೀವು ಆನ್ಸರ್ ಮಾಡಬಹುದು. ಹಾಗಿದ್ರೆ ಅದಕ್ಕೆ ಪ್ರಿಪ್ರೇಷನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಾದ್ರೆ, ನೀವೀಗ KCET ಆಗಿರ್ಬೋದು, ನೀಟ್ ಆಗಿರ್ಬೋದು ಅಥವಾ JEE ಅದರ ಕ್ವಶನ್ ಪೇಪರ್ನ ನೋಡೋದು ಗೊತ್ತಾಗುತ್ತೆ. ಅಟ್ಲೀಸ್ಟ್ KCET ಕ್ವಶನ್ ಪೇಪರ್ನ ತೆಗೆದುಕೊಳ್ಳಿ, ಗೊತ್ತಾಗುತ್ತೆ. ಅದರೊಳಗಡೆ ಇರುವಂತಹ ಯಾವುದೇ ಕ್ವಶನ್ ಇರಲಿ, ಅದನ್ನು ನೋಡಿದ ತಕ್ಷಣ ನಿಮಗೆ ಆನ್ಸರ್ ಗೊತ್ತಾಗಲ್ಲ, ಸ್ವಲ್ಪ ಥಿಂಕ್ ಮಾಡಬೇಕು. ಕೆಲವೊಂದು ಕ್ವಶನ್ಸ್ ಡೈರೆಕ್ಟ್ ಆಗಿರುತ್ತೆ, ನೋಡಿದ ಕೂಡಲೇ ಆನ್ಸರ್ ಗೊತ್ತಾಗುತ್ತೆ. ಬಟ್ ಹೆಚ್ಚಿನ ಕ್ವಶನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಆ ಕ್ವಶನ್ ಬಗ್ಗೆ ಥಿಂಕ್ ಮಾಡಿದ ನಂತರ ನಿಮಗೆ ಅರ್ಥ ಆಗುತ್ತೆ. ಹಾಗಿದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾದ್ರೆ KCET ಆಗಿರಲಿ, ಅದರಲ್ಲಿರುವಂತಹ ಎಲ್ಲ ಕ್ವಶನ್ಸ್ ಏನಾಗಿರುತ್ತೆ, ಹಾಟ್ಸ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್ಸ್ ಆಗಿರುತ್ತೆ. ಹಾಗಿದ್ರೆ ನೀವು ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಆ ಸ್ಕಿಲ್ ಇಂಪ್ರೂವ್ ಆಯ್ತು ಅಂತ ಹೇಳಿದ್ರೆ ಈ ಈಸಿ, ಎವರೇಜ್, ಡಿಫಿಕಲ್ಟ್ ಎಲ್ಲ ಕ್ವಶನ್ಸ್ ನೀವು ಸಾಲ್ವ್ ಮಾಡೋದಕ್ಕೆ ಆಗತ್ತೆ. ಆ ಸ್ಕಿಲ್ ಹೇಗೆ ಇಂಪ್ರೂವ್ ಆಗುತ್ತೆ ಹಾಗಿದ್ರೆ ಅದನ್ನ ತಿಳ್ಕೊಳ್ಳೋದಾದ್ರೆ, ಈ KCET ಆಗಿರ್ಬೋದು ಅಥವಾ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅನ್ನ ತೆಗೆದುಕೊಳ್ಳಿ. ಕ್ವಶನ್ ಪೇಪರ್ನ ತೆಗೆದುಕೊಂಡು ಸಾಲ್ವ್ ಮಾಡಿ. ಸಾಲ್ವ್ ಮಾಡೋದಕ್ಕೆ ಯಾವ ರೀತಿ ಟ್ರಿಕ್ ಅನ್ನ ಯೂಸ್ ಮಾಡಿದ್ದಾರೆ, ಟ್ರಿಕ್ ಅನ್ನು ನೀವು ಯೂಸ್ ಮಾಡೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ನಿಮ್ಮ ಸ್ಕಿಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾವ ಸ್ಕಿಲ್ ಇಂಪ್ರೂವ್ ಆಗುತ್ತೆ? ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳುವಂತಹ ಸ್ಕಿಲ್. ಈಗ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ವಿದ್ಯಾರ್ಥಿಗಳದು ಕಾನ್ಸೆಪ್ಟ್ ಗೊತ್ತಿರೋದೇ ಕಟ್ ಆಗಲ್ಲ, ಅವರಿಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಕ್ವಶನ್ನೇ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಮಾರ್ಕ್ಸ್ ಕಟ್ ಆಗಿರುತ್ತೆ. ನೀವೀಗ ಕ್ವಶನ್ ಅನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಈಗ ಯಾವುದೊಂದು ಪ್ರಾಬ್ಲಮ್ ಅನ್ನ ನಿಮ್ಮ ಕಾಲೇಜಲ್ಲಿ ಸಾಲ್ವ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ, ಆ ಪ್ರಾಬ್ಲಮ್ ನೋಡಿದಾಗ ನಿಮ್ಗೆ ಅರ್ಥ ಆಗ್ತಿರಲ್ಲ, ಅದೇ ನಿಮ್ಮ ಟೀಚರ್ಸ್ ಅದನ್ನ ಎಕ್ಸ್ಪ್ಲೈನ್ ಮಾಡಿದಾಗ ಈ ಸ್ಟೆಪ್ ಹೀಗೆ ಬಂತು, ಈ ಫಾರ್ಮುಲಾ ಯೂಸ್ ಮಾಡಿದ್ವಿ, ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಿದಾಗ ಅರ್ಥ ಆಗತ್ತಲ್ವಾ? ಅರ್ಥ ಆಗತ್ತೆ. ಹಾಗಾದ್ರೆ ಪ್ರಾಬ್ಲಮ್ ಎಲ್ಲ ಆಯ್ತು. ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ, ಫಾರ್ಮುಲಾ ಗೊತ್ತಿದೆ, ಹೀಗೆ ಸಾಲ್ವ್ ಮಾಡ್ಬೇಕು ಅಂತ ಕೂಡ ಗೊತ್ತಿದೆ, ಆದ್ರೆ ಕ್ವಶನ್ನೇ ಅರ್ಥ ಆಗಿಲ್ಲ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲೂ ಕೂಡ ವಿದ್ಯಾರ್ಥಿಗಳು ಕಟ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಅವರಿಗೆ ಕ್ವಶನ್ ಅರ್ಥ ಆಗಿರಲ್ಲ. ಹಾಗಿದ್ರೆ ಕ್ವಶನ್ ಅರ್ಥ ಮಾಡ್ಕೊಳ್ಳುವಂತ ಸ್ಕಿಲ್ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಡೆವಲಪ್ ಆಗುತ್ತೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಸಾಲ್ವ್ ಮಾಡ್ತಾ ಇದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗಂತೂ ಹೆಲ್ಪ್ ಆಗೇ ಆಗತ್ತೆ. ನಂತರ ಇಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದರೊಳಗಡೆ 15 out of 15 ಮಾರ್ಕ್ಸ್ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಕ್ವಶನ್ಸ್ ಡಿಫಿಕಲ್ಟ್ ಬರುತ್ತೆ ಅಂತ ವಿದ್ಯಾರ್ಥಿಗಳ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಡ್ತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಸಾಲ್ವ್ ಮಾಡೋದಕ್ಕೆ ಸಾಲ್ವ್ ಆಗುತ್ತೆ. ಸಾಲ್ವ್ ಆಯ್ತು ಅಂತ ಹೇಳಿದ್ರೆ ಮಾರ್ಕ್ಸ್ ಕೂಡ ಬರುತ್ತೆ. ಅದಕ್ಕೋಸ್ಕರ ಹಾಗಿದ್ರೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆ ಅದು ಸಂಪೂರ್ಣವಾಗಿ NCERT ಸಿಲೆಬಸ್ ಏನಿದೆ ಅದರಿಂದನೇ ಬರುತ್ತೆ. ಹೊರಗಡೆಯಿಂದ ಯಾವ ಕ್ವಶನ್ ಕೇಳಲ್ಲ. NCERT ಸಿಲೆಬಸ್ ಅಲ್ಲಿ ನೀವೇನು ಸ್ಟಡಿ ಮಾಡಿದಿರಾ ಅದರಿಂದನೇ ಕ್ವಶನ್ ಬರುತ್ತೆ. ಬಟ್
ಈಸಿ ಕ್ವಶನ್ಸ್ ಏನಾಗುತ್ತೆ ಡೈರೆಕ್ಟ್ ಆಗಿ ಕೊಡ್ತಾರೆ, ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. 7 to 8 ಮಾರ್ಕ್ಸ್ ಅಂತೂ ಸ್ಕೋರ್ ಮಾಡ್ಬೋದು. ಅದಂದ್ರ ಎವರೇಜ್ ಕ್ವಶನ್ಸ್ ಕೂಡ ನೀವು ಸಾಲ್ವ್ ಮಾಡ್ತಾರೆ, ಸ್ವಲ್ಪ ಥಿಂಕ್ ಮಾಡಿದ್ರೆ ಆನ್ಸರ್ ಮಾಡ್ತೀರಾ. ಹಾಗಿದ್ರೆ ಒಂದು 12 ಮಾರ್ಕ್ಸ್ 11 to 12 ಮಾರ್ಕ್ಸ್ ಅಂತೂ ನೀವು 15 ಒಳಗಡೆ ಪಡೆದುಕೊಳ್ಳೋದಕ್ಕೆ ಆಗತ್ತೆ, ಎಲ್ಲ ಕಾನ್ಸೆಪ್ಟ್ ಅನ್ನ ಓದಿದ್ರೆ. ಈಗ ಪ್ರಾಬ್ಲಮ್ ಅನ್ನ ವಿದ್ಯಾರ್ಥಿಗಳೆಲ್ಲ ಫೇಸ್ ಮಾಡ್ತಾರೆ ಅಂತಂದ್ರೆ ಹಾರ್ಟ್ಸ್ ಅಲ್ಲಿ, ಅದನ್ನು ಕೂಡ ನೀವು KCET PYQs ಅನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ಅಂದ್ರೆ ಕ್ವಶನ್ಸ್ ಯಾವ ರೀತಿ ಇದೆ, ಕ್ವಶನ್ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅದೆಲ್ಲ ಗೊತ್ತಾಗುತ್ತೆ, ಸ್ಕಿಲ್ ಡೆವಲಪ್ ಆಗುತ್ತೆ. ಹಾಗಾಯ್ತು ಅಂತ ಹೇಳಿದ್ರೆ ಈ 3 ಮಾರ್ಕ್ಸ್ ಕೂಡ ಬರುತ್ತೆ. ಹಾಗಿದ್ರೆ ಎಷ್ಟು ಬಂತು ಮಾರ್ಕ್ಸ್? 15 out of 15. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ಇದು ಲೈಕ್ ಮಾಡಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ರೋ, ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಇಂಪ್ರೂವ್ ಆಗಬೇಕು. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.